ಪತಿವ್ರತ ಸ್ತ್ರೀಗೆ ತನ್ನ ಗಂಡನ ನಿಂದೆ ಮಾಡುವವರು ಹೇಗೆ ಭಾರ ಆಗ್ತಾರೆ, ಹಾಗೆ ಶ್ರೀ ಭೂ ದುರ್ಗಾ ಭೂಮಿಗೆ ಪತಿ, ಭೂ ವರಾಹ, ವರಾಹ ಅಂದರೆ ನಾರಾಯಣ, ಆ ಭಗವಂತನ ನಿಂದಕರು ಯಾರಿದ್ದಾರೆ, ಹರಿದ್ವೇಷಿಗಳು ಯಾರಿದ್ದಾರೆ. ದ್ವೇಷ ಮಾಡಿದ್ರೆ ಪರವಾಗಿಲ್ಲ ರೀ, ಹರಿಯೇ ಇಲ್ಲ ಅಂತಾರಲ್ಲ. ಗಂಡ ಇರುವವರಿಗೆ ನಿಮ್ಮ ಗಂಡ ಇಲ್ಲ ಅಂದ್ರೆ ಎಷ್ಟು ಸಿಟ್ಟು ಬರುತ್ತೀ, ದೇವರೇ ಇಲ್ಲ ಅಂತಾರೆ. ಇದಕ್ಕಿಂತೂ ಸಿಟ್ಟೇನು ಗೊತ್ತಾ, ಯಾರಾದರೂ ನಾನೇ ನಿಮ್ಮ ಗಂಡ ಅಂದ್ರೆ ಇನ್ನೆಟ್ಟು ಸಿಟ್ಟು ಬಂದಾತ್ರಿ ಅಲ್ವಾ, ನಾನೇ ಒಡೆಯ ನಾನೇ ದೇವರು ಅಂದ್ರೆ ಇನ್ನೆಟ್ಟು ಸಿಟ್ಟು ಬರುತ್ತೀ ಅಲ್ವಾ. ಇನ್ನು ಕೆಲವರು ದೇವ್ರಿಗೆ ಏನು, ನಿಮ್ಮ ಯಜಮಾನ್ರು ಏನು ಪ್ರಯೋಜನ ಇಲ್ಲ, ನಿಮ್ಮ ಯಜಮಾನ್ರು ಗುಣವೇ ಇಲ್ಲ ಅಂದ್ರೆ ಎಷ್ಟು ಸಿಟ್ಟು ಬರುತ್ತೀ. ಇನ್ನು ಕೆಲವರು 8 ಗುಣ ಅಂತ ಕೆಲವರು, ಆದರೆ ಸರ್ವ ಗುಣಗಣ ಪರಿಪೂರ್ಣ, ಅನಂತ ಕಲ್ಯಾಣ ಗುಣಗಣ ಪರಿಪೂರ್ಣ, ದೋಷ ದೂರ, ಸರ್ವತಂತ್ರ ಸ್ವತಂತ್ರ ಇತ್ಯಾದಿ ಭಗವಂತನ ಗುಣಗಳಿಂದ ಕೊಂಡಾಡಿದ ಏಕಮೇವ ದ್ವಿತೀಯ ಜಗತ್ತಿನ ಜಗದ್ಗುರುಗಳು ಅಂದರೆ ಒಬ್ಬರೇ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು. ಯಾರಿಗೂ ಭಗವಂತನ ಬಗ್ಗೆ ಯಥಾರ್ಥವಾದ ಜ್ಞಾನ ಬಾರದಿದ್ದ ಸಂದರ್ಭದಲ್ಲಿ ಭಗವಂತನ ಬಗ್ಗೆ ಯಥಾರ್ಥವಾದ ಜ್ಞಾನವನ್ನು ಕೊಡಲಿಕ್ಕಾಗಿಯೇ ಭಗವಂತ ಆಥರೈಸ್ ಆಗಿ ಭೂಮಿಗೆ ಕಳಿಸಿದ ದೇವತೆ ವಾಯುದೇವರು. ಹಾಗಾಗಿ ಯಾರು ಪತಿಯನ್ನು ನಿಂದೆ ಮಾಡ್ತಾರೆ ಅವರಿಗೆ ಭೂಮಿ ಮೇಲಿರುವ ಅಧಿಕಾರ ಇಲ್ಲ. ಇವತ್ತು ಜಗತ್ತು ಬರ್ತಿ ದೇವರನ್ನು ಧರ್ಮವನ್ನು ನಿಂದೆ ಮಾಡುವವರು ಜಾಸ್ತಿ ಆಗ್ತಾ ಇದ್ದಾರೆ. ನಾವೆಲ್ಲ ಎಚ್ಚೆತ್ತುಕೊಳ್ಳಬೇಕಾದ ದಿನ. ಯಾವಾಗಲೂ ಭಗವಂತನೇ ಬರ್ತಾನೆ ಅಂತಿಲ್ಲ. ನಮ್ಮ ವರ್ಣಾಶ್ರಮಕ್ಕೆ ಉಚಿತವಾದ ಕರ್ಮವನ್ನು ಬಿಡದೆ ಮಾಡಿದಾಗ ಭಗವಂತನ ಅನುಗ್ರಹಕ್ಕೆ ನಾವು ಪಾತ್ರರಾಗ್ತೇವೆ.